ಹಾಯ್ ನಮಸ್ಕಾರ. ಮೇ ಬಿ ಎಲ್ಲಾರು ನನ್ನ ವಿಡಿಯೋ ನೋಡಿ ಅನ್ಕೊಂಡಿರ್ತಾರೆ ಇವ್ರು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ಮತ್ತೆ ಅಂದ್ರೆ ದುಬೈ ಬಗ್ಗೆ, ದುಬೈ ಜಾಬ್ ಸರ್ಚಿಂಗ್ ಬಗ್ಗೆ ಅಂತ ತುಂಬಾ ಅಂದ್ರೆ ಮೆಸೇಜಸ್ ಎಲ್ಲ ಬರ್ತಿದೆ. ಸೊ ಈ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಫ್ ಯು ಇಂಟ್ರೆಸ್ಟೆಡ್ ಗಾಡ್ ವಾಚ್. ನನಗೆ ಈ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಮಾಡ್ತಿಲ್ಲ, ಒಂದು ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ. ನಾನ್ ಸಫರ್ ಮಾಡಿರೋ ತರ ಬೇರೆ ಯಾರು ಬರೋರು, ಯಾರನ್ನೂ ನಂಬ್ಕೊಂಡು ಬರೋರು ಸಫರ್ ಆಗ್ಬಾರ್ದು ಅನ್ನೋದೇ ನನ್ನ ಇಂಟೆನ್ಷನು. ಮತ್ತೆ ಸೋಷಿಯಲ್ ಮೀಡಿಯಾ, ನನಗೆ ಪರ್ಸನಲ್ ಅಕೌಂಟ್ ಇದೆ, ಅದೆಲ್ಲ ನಾನು ಅಪ್ಲೋಡ್ ಮಾಡ್ಕೊಂತೀನಿ. ನನ್ಗೆ ಏನ್ ಬೇಕಿತ್ತು ಪ್ರೈವೇಟ್ ಆಗಿ ಇಟ್ಕೊಂಡಿದೀನಿ ನನ್ನ ಅಕೌಂಟ್ ನ. ಓಕೆ, ನಾನು ಇದನ್ನ ನಮ್ಮವರು ಬರೋರ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ಮಾಡ್ತಿರೋದು. ಓಕೆ, ಅದರಲ್ಲೂ ಕನ್ನಡದಲ್ಲಿ ಅದಕ್ಕೋಸ್ಕರನೇ ಮಾಡ್ತಿರೋದು. ಅಂಡ್ ಇದು ಬೇರೆಯವ್ರಿಗೂ ಅರ್ಥ ಆಗುತ್ತೆ ಇಲ್ಲ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಇನ್ ಇಂಗ್ಲಿಷ್ ಆಲ್ಸೋ. ಸೊ ಇಟ್ಸ್ ಮೈ ಇಂಟೆನ್ಷನ್ ಟು ಹೆಲ್ಪ್ ಪೀಪಲ್, ಜಸ್ಟ್ ಟು ಗೈಡ್ ವಾಟ್ ಐ ನೋ. ಓಕೆ, ಏನಪ್ಪಾ ಅಂದ್ರೆ ಈ ವಿಡಿಯೋ ಮಾಡಕ್ಕೆ ಅಂದ್ರೆ ಸ್ವಲ್ಪ ನೆಗೆಟಿವ್ ಆಗು ಹೇಳ್ತೀರಾ, ಹಿಂಗೆ ಮತ್ತೆ ನೀವಿದ್ದೀರಾ, ನಿಮ್ಗೆ ಹಿಂಗ್ ಕೆಲಸ ಸಿಕ್ತು, ತುಂಬಾ ಜನ ಹೋಗ್ತಾರೆ, ಅವ್ರಿಗೆ ಕೆಲಸ ಸಿಗತ್ತೆ, ಅವ್ರು ಹೋಗಿ ಇಂಥ ಕೆಲಸ ಮಾಡ್ತಿದ್ದಾರೆ, ಇವ್ರು ಬಂದು ಇಂಥ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ನೋಡ್ತೀವಿ, ಅವ್ರು ಹೋಗ್ಬಿಟ್ಟು ಇವಾಗ ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ಲಕ್ಸುರಿ ಕಾರಲ್ಲಿ ಓಡಾಡ್ತಾರೆ, ಹಂಗೆ ಹಿಂಗೆ ಅಂತ ಅವಾಗವಾಗ ನನ್ಗೆ ಕೆಲವೊಬ್ರು ಮೆಸೇಜ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಬರ್ಬೇಕು ಅನ್ಕೊಂಡಿರೋರು. ಸೊ ನಿಮ್ಗಳಿಗೆ ಓಕೆ, ಲೈಫ್ ಇಲ್ಲಿ ಚೆನ್ನಾಗಿದೆ. ಓಕೆ, ನಮ್ಗೆ ಊರಲ್ಲಿ ಲಕ್ಸುರಿ ಅಂತ ತೋರಿಸೋ ಲೈಫ್ ಇಲ್ಲಿ ಬೇಸಿಕ್ ಲೈಫ್. ಅಂದ್ರೆ ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ ಅಥವಾ ಒಳ್ಳೆ ಅಕೊಮಡೇಷನ್ ಆಗ್ಲಿ, ಅಂದ್ರೆ ಇವಾಗ AC ರೂಮು ಅಥವಾ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಒಳ್ಳೆ ಬೆಡ್ ಅಂತ ಒಂದ್ ಲೈಫ್ ಸಿಗ್ಬೇಕಂದ್ರೆ ಊರಲ್ಲಿ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ಓಕೆ, ನೀವು 50,000 60,000 ದುಡಿತೀರಾ ಅಂದ್ರೂ ಆ ತರ ಲೈಫ್ ಸ್ಟೈಲ್ಗೆ ಹೋಗೋಕೆ ತುಂಬಾ ವರ್ಷಗಳೇ ತಗೊಳುತ್ತೆ. ಬಟ್ ಇಲ್ಲಿ ಅದು ಬೇಸಿಕ್ ಆಗಿ ಎಲ್ಲಾರ್ಗು ಸಿಗತ್ತೆ. ಅಂದ್ರೆ ಇವಾಗ ನಾನು ಶೇರಿಂಗ್ ರೂಮ್ ಅಲ್ಲಿ ಇದೀನಿ ಅಂದ್ರೆ AC ರೂಮ್ ಇರುತ್ತೆ, ನನ್ಗೆ ಫ್ರಿಡ್ಜ್ ಇರುತ್ತೆ, ವಾಷಿಂಗ್ ಮಿಷಿನ್ ಇರುತ್ತೆ, ಅಂದ್ರೆ ಒಂದು ಲೆವೆಲ್ ಲೈಫ್ ಇರುತ್ತೆ. ಓಕೆ, ನಾನು ಆಕ್ಚುಲಿ ನನ್ ಬಗ್ಗೆನೇ ಹೇಳ್ಕೊಂತೀನಿ. ನಾನಿರೋದು ಶೇರಿಂಗ್ ರೂಮ್. ನಮ್ದು ಟೋಟಲ್ ಮನೇಲಿ ಒಂದು BHK ಅಲ್ಲಿ 10 ಜನ ಇರ್ತೀವಿ. ಅಂದ್ರೆ ಹಾಲ್ ಅಲ್ಲಿ ಒಂದು ರೂಮ್ ಮಾಡಿ, ಬೆಡ್ರೂಮ್ ಅಲ್ಲಿ 5 ಜನ, ಮತ್ತೆ ಹಾಲ್ ಅಲ್ಲಿ 5 ಜನ ಇರ್ತಾರೆ. ಸೊ ರೂಮ್ ಟೈಪ್ ಇರುತ್ತೆ, 5 ಜನ ಸಪ್ರೇಟ್ ಬೆಡ್ಸ್. ಈ ಬಂಕರ್ ಟೈಪ್ ಅಲ್ಲ, ಲೈಕ್ ನಾರ್ಮಲ್ PG ಎಲ್ಲ ಇರುತ್ತಲ್ಲ ಆ ತರ ಡೌನ್ ಬೆಡ್ಸ್, ಸಿಂಗಲ್ ಇರುತ್ತೆ. ಒಂದೊಂದು ಕಬೋರ್ಡ್ ಕೊಟ್ಟಿರ್ತಾರೆ 2 doors. ಸೊ 2 ವಾಶ್ರೂಮ್ ಇರುತ್ತೆ, 5 ಜನ ಒಂದೊಂದು ವಾಶ್ರೂಮ್ ಯೂಸ್ ಮಾಡ್ಕೊಂತಾರೆ. ಒಂದೇ ಕಾಮನ್ ಕಿಚನ್ ಇರುತ್ತೆ, 2 ಫ್ರಿಡ್ಜ್ ಕೊಟ್ಟಿರ್ತಾರೆ. ಇದು ಬೇಸಿಕ್ ಆಗಿ ನಾನಿರೋ ಏರಿಯಾದಲ್ಲಿ. ನಾನ್ ಆಲ್ಮೋಸ್ಟ್ ಈ ತರ ರೂಮ್ಸ್ ಅಲ್ಲೇ ಇರೋದು ಬಂದಾಗಿಂದ. ಅದಕ್ಕೆಲ್ಲ 1,100 ಆಗುತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಹೆಚ್ಚು ಕಡಿಮೆ ಇವಾಗಿನ ರೇಟಿಗೆ 26,000 to 28,000, ಅಂದ್ರೆ 30,000 ಅಂತಾನೆ ಇಟ್ಕೊಳ್ಳಿ. 30,000 ನಮ್ಗೆ ಜಸ್ಟ್ ರೆಂಟಿಗೆ ಹೋಗುತ್ತೆ. ಓಕೆ, ಅದರಲ್ಲಿ ನಮ್ಗೆ ವೈಫೈ ಇರುತ್ತೆ, ವಾಟರ್ ಇರುತ್ತೆ. ನಮ್ ರೂಮಲ್ಲಿ ಆಕ್ಚುಲಿ ಕುಡಿಯೋದಕ್ಕೆ ವಾಟರ್ ಕೂಡ ಕೊಡ್ತಾರೆ. ಸೊ ಎಲ್ಲ ಇನ್ಕ್ಲೂಡ್ ಆಗಿ 1,100 ಮಂತ್ಲಿ ಪರ್ ಪರ್ಸನ್ ಕಟ್ಬೇಕು. ಪರ್ ಪರ್ಸನ್. ಜಸ್ಟ್ ಒಂದು BHK ಅಲ್ಲಿ 10 ಜನ ಹುಡುಗಿರಿರೋ ಜಾಗದಕ್ಕೆ ನಾನು ಹೇಳ್ತಾ ಇರೋದು. ಇನ್ನ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಓಕೆ, ದೆನ್ ದ ಸೆಕೆಂಡ್ ಥಿಂಗ್, ಫುಡ್ ಅಂತ ಬಂದ್ರೆ ನೀವೇ ಕುಕ್ ಮಾಡ್ಕೊಂತೀರಾ, ನಿಮ್ಗೆ ಚೆನ್ನಾಗಿ ಕುಕ್ ಮಾಡಕ್ ಬರತ್ತೆ, ಎಲ್ಲ ತಗೊಳ್ತೀರಾ. ಅಂದ್ರೆ ಇವಾಗಿನ ರೇಟ್ಗೆ, ಅಂದ್ರೆ ಇವಾಗ ಜಾಸ್ತಿ ಆಗಿದೆ. ಮೊದಲೆಲ್ಲ 150 dirham ಇದ್ರೆ 1 ವೀಕ್ಗೆ ಕುಕಿಂಗ್ ಎಲ್ಲ ಐಟಮ್ಸ್ ಬಂದ್ಬಿಡೋದು. ಬಟ್ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ. ಅಂದ್ರೆ ವೀಕ್ಲಿ ನಂದು ಗ್ರೋಸರಿ ಬಂದ್ಬಿಟ್ಟು 100 dirham to 200, ಅಂದ್ರೆ ಒಂದ್ 3,000 ದಿನ 4,000 ಅಂತಾನೆ ಇಟ್ಕೊಳ್ಳಿ. 3,000 ರೂಪೀಸ್ ಅಂತಾನೆ ಇಟ್ಕೊಳ್ಳಿ. ಅಂದ್ರೆ ನನ್ಗೆ ಮಂತ್ಲಿ ಅರೌಂಡ್ ಒಂದು 12,000 to 13,000 ಫುಡ್ಗೆ ಅಂತ ಹೋಗುತ್ತೆ. ಮತ್ತೆ ನಾವು ಆಚೆ ಎಲ್ಲ ತಿನ್ನೋದು ವೀಕೆಂಡ್ ಅಲ್ಲಿ ಆಚೆ ಅಂತ ಹೋಗಿ ಸುಮ್ನೆ ಒಂದು ನಾರ್ಮಲ್ ವೆಜಿಟೇಬಲ್ ಬಿರಿಯಾನಿ ತಗೊಂಡ್ವಿ ಅಥವಾ ಏನೋ ಒಂದು ವೆಜಿಟೇಬಲ್ ಮೀಲ್ಸ್ ತಗೊಂಡ್ವಿ ಅಂದ್ರು 50 ರಿಂದ 40 dirham, ಮಿನಿಮಮ್ 40 dirham ನಮ್ಮ ಏರಿಯಾದಲ್ಲಿ. ಸೊ ಅಂತ ಎಲ್ಲ ಸೇರ್ಕೊಂಡ್ರೆ ನನ್ಗೆ 20,000 ಫುಡ್ಗೆನೆ ಹೋಗುತ್ತೆ. ಇದು ನನ್ ಬಗ್ಗೆ ನಾನು ಹೇಳ್ತಿರೋದು. ಇದಕ್ಕಿಂತ ಚೀಪ್ ಆಗು ಜೀವನ ಮಾಡೋರು ಇದಾರೆ, ಇದಕ್ಕಿಂತ ಲಕ್ಸುರಿಯಾಗಿ ಜೀವನ ಮಾಡೋರು ಇದಾರೆ. ಸೊ ಅದ್ರಲ್ಲಿ ಫುಡ್ ಹೇಳ್ತಾ ಇರೋದು 20,000. ಅಂದ್ರೆ ಫುಡ್ ಮತ್ತೆ ಅಕಾಮಡೇಷನ್ಗೆ ಅಂತಾನೆ ನನಗೆ 50,000 ಅದ್ರಲ್ಲೇ ಹೋಯ್ತು, 30 + 20. ಸೊ ಅದು ಬಿಟ್ಟು ನನಗೆ ಟ್ರಾನ್ಸ್ಪೋರ್ಟೇಷನ್ ಅಂತ 5,000 to 6,000 ಬರುತ್ತೆ. ಅಂದ್ರೆ ನಂದು ಜಸ್ಟ್ 3 ಮೆಟ್ರೋ ಸ್ಟೇಷನ್ ಅಷ್ಟೇ ಕ್ರಾಸ್ ಆಗೋದು. ಅಂದ್ರೆ ಒಂದೇ ಝೋನ್ ಅಲ್ಲಿ ಇರ್ತೀನಿ ನಾನು. ಸೊ ಹಾಗಾಗಿ ನನ್ಗೆ
ಮಂತ್ಲಿ ಅದು ಫಿಕ್ಸು 130 ದಿರಮ್, ಅರೌಂಡ್ 3 to 3,500 ನನಗೆ. ಮತ್ತೆ ನಾನು ಎಕ್ಸ್ಟ್ರಾ ಅಲ್ಲಿ ಟ್ರಾವೆಲ್ ಮಾಡ್ತೀನಿ, ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ, ಇಲ್ಲ ಆಚೆ ಹೋಗ್ತೀನಿ ಅಂದ್ರೆ ಟ್ಯಾಕ್ಸಿ ಎಲ್ಲ ಸೇರಿ ಒಂದು 200-300 ದಿರಮ್, ಮಿನಿಮಮ್ 10,000, 60,000 ಇದಕ್ಕೆ ಹೋಗುತ್ತೆ. ಮತ್ತೆ ನಾವು ಶಾಪಿಂಗು ಅಥವಾ ಎಕ್ಸ್ಟ್ರಾ ಏನೋ ಪರ್ಚೇಸ್ ಮಾಡಿದ್ವಿ, ಮತ್ತೆ ನಾವು ಯೂಶ್ವಲಿ ಗೋಲ್ಡ್ ಇನ್ವೆಸ್ಟ್ ಮಾಡ್ತೀವಿ. ಸೊ ಮಂತ್ಲಿ ಗೋಲ್ಡ್ ಲೋನ್ಸ್ ಇರುತ್ತೆ, ಮತ್ತೆ EMI ಎಲ್ಲ ಇರುತ್ತೆ. ಅದೆಲ್ಲ ಹೋಗಿ ಅಟ್ಲೀಸ್ಟ್ ನಮ್ಗೆ 50-60,000 ಅದಕ್ಕೆ ಅಂತ ಹೋದ್ರೆ ನಮ್ ಕೈಯಲ್ಲಿ ಉಳಿಯೋದು 30,000-40,000. ಸೊ ಅದರಲ್ಲಿ ಸ್ವಲ್ಪ ಸೇವ್ ಮಾಡ್ಕೊಂಡು, ಇಲ್ಲ ಮನೆ ಕಮಿಟ್ಮೆಂಟ್ಸ್ಗೆ ಅಂತ ಕೊಟ್ಕೊಂಡು, ಸೊ ಈ ತರ ಜೀವನ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ಅದು 10% ಲೈಫ್, ಅದ್ರ ಹಿಂದೆ ಇರೋ ಎಫರ್ಟ್ ತುಂಬಾನೇ ಇದೆ. ನಾವು ಚೀಪ್ ರೂಮಲ್ಲಿ ಇರ್ತೀವಿ. ಚೀಪ್ ಇಲ್ಲಿ ಅದು 1,100 ರೂಮ್ ಅಂದ್ರೆ ಚೀಪ್, ಅಂದ್ರೆ ಇಂಡಿಯಾ 30-40,000. ಊರಲ್ಲಿ ಇಟ್ಸ್ ಈಕ್ವಲ್ ಟು ಏನಂತ ಹೇಳ್ತಾರೆ, ನನ್ಗೆ ಯಾವ ತರ ಅರ್ಥ ಮಾಡ್ಸೋದಂತ ಗೊತ್ತಿಲ್ಲ. ಏನು ಉಳಿಸ್ಬೋದು ಅಂದ್ರೆ, ನೀವು ಉಳ್ಸೋಕೋಸ್ಕರ ಬರ್ತೀರಾ ಅಂತ ಅಂದ್ರೆ ಏನೋ ಉಳಿಸ್ಬೋದು, ಏನೋ ಗಳಿಸ್ಬೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಮನೆಗೆ ಸಪೋರ್ಟ್ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ಅದೊಂದು ಬೇಸಿಕ್ ಲೈಫ್ ಸ್ಟೈಲು ಅಲ್ಲಿ ಊರಲ್ಲಿ ರೀಚ್ ಆಗೋಕೆ, ಈ ಲೈಫ್ ಸ್ಟೈಲ್ ಊರಲ್ಲಿ ರೀಚ್ ಆಗೋಕೆ IT ಎಂಪ್ಲಾಯೀಸ್ ಆಗಿರ್ಬೇಕು ಅನ್ಕೊಂತೀನಿ ನನಗೆ. ಇವಾಗಿನ ರೇಟ್ಸ್ಗೆಲ್ಲ ಇವಾಗ ಲಕ್ಷ ತಗೊಂಡ್ರು ಸಾಕಾಗಲ್ಲ ಊರಲ್ಲಿ. ಸೊ ನಾನು ಹೇಳೋದು, ಬನ್ನಿ, ರಿಸ್ಕ್ ತಗೊಳ್ಳಿ, ಬಟ್ ಸುಮ್ಮನೆ ಬರೋದಲ್ಲ, ಒಳ್ಳೆ ಸ್ಕಿಲ್ಸ್ ಇರಬೇಕು. ಸ್ಕಿಲ್ಸ್ ಅಂದ್ರೆ ನಿಮ್ ಜಾಬ್ ರಿಲೇಟೆಡ್ ಸ್ಕಿಲ್ಸ್ ಆಗಿರ್ಲಿ, ಅಥವಾ ಓಕೆ ನಾನು ಮಾಡ್ತೀನಿ, ನಂಗೆ ಆಗತ್ತೆ ಅನ್ನೋ ಒಂದು ಇದಿರ್ಬೇಕು. ಸುಮ್ಮನೆ ಇಲ್ಲಿ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ಯಾರೋ ಇದಾರೆ, ಪ್ಲೀಸ್ ನನ್ನ ಒಂದು ಬಿಗ್ಗೆಸ್ಟ್ ರಿಕ್ವೆಸ್ಟ್, ಇಲ್ಲಿ ಯಾರೋ ಹೆಲ್ಪ್ ಮಾಡ್ತಾರೆ ಅಂತ ಬರಬೇಡಿ. ಓಕೆ, ಅದೊಂದು ದೊಡ್ಡ ರಿಕ್ವೆಸ್ಟ್ ನಂದು. ಇಲ್ಲಿ ಯಾರು ಆಗಲ್ಲ, ಯಾರು ಇರಲ್ಲ. ನಾನು ಹೇಳ್ತೀನಿ, ನಾನು ಗೈಡ್ ಮಾಡ್ಬೋದು ಅಷ್ಟೇ, ಹೆಲ್ಪ್ ಮಾಡಕ್ಕಾಗಲ್ಲ ನನಗೆ. ಸೊ ಎಲ್ಲಾರ್ದು ಅವ್ರವ್ರದ್ದೇ ಇರುತ್ತೆ, ಅವ್ರು ಎಷ್ಟೇ ತೋರ್ಸ್ಕೋಬಹುದು ರಿಚ್ ಅದು ಇದು ಅಂತ. ನಾವ್ ಹಾಕೋ ಗೋಲ್ಡ್ ನೋಡಿ ಲೆಕ್ಕ ಹಾಕೊಂತಾರೆ, ಬಟ್ ನಮ್ಗೂನು ನಮ್ದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ, ಯಾರಿಗೂ ಹೆಲ್ಪ್ ಮಾಡಕ್ಕಾಗಲ್ಲ. ಸೊ ಪ್ಲೀಸ್ ಹಿಂದೆ ಮುಂದೆ ನೋಡ್ಕೊಂಡ್ ಬನ್ನಿ. ಅಂಡ್ ಯಾವ್ದೋ ಒಂದ್ ಚಿಕ್ಕ ಹಳ್ಳಿಯಿಂದ ಬಂದು ಕನ್ನಡ ಮೀಡಿಯಂ ಅಲ್ಲಿ ಓದಿರೋ ನನ್ಗೆ ಆಗಿದೆ ಅಂದ್ರೆ, ಅಫ್ಕೋರ್ಸ್ ಮೋಸ್ಟ್ ಎಲ್ಲ ದೊಡ್ಡ ಸಿಟಿಯಿಂದಾನೇ ಬರೋದಕ್ಕೆ ಪ್ಲಾನ್ ಮಾಡ್ತಿರ್ತೀರಾ, ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿರ್ತೀರಾ, ನಿಮ್ಗೂ ಆಗತ್ತೆ, ಬನ್ನಿ, ಖಂಡಿತ ಆಗತ್ತೆ. ನಂದು ಒಂದೇನೆ ವಿಶ್ ಎಲ್ಲಾರ್ಗುನು, ಪ್ಲೀಸ್ ಕಷ್ಟಪಟ್ರೆ ಒಂದಿನ ಒಳ್ಳೇದಾಗಿ ಆಗತ್ತೆ. ಇವಾಗೇನು ಕಷ್ಟಪಟ್ರೆ ಒಂದ್ ರೇಂಜ್ಗೆ ಸೆಟ್ ಆಗ್ಬಿಡ್ತೇವಿ ಅಂತ ಏನಿಲ್ಲ, ಬರುತ್ತೆ. ಲೈಫ್ ಅಂದ್ರೆ ಏನ್ ಹೇಳ್ತಾರೆ, ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಚೇಂಜಸ್ ಆಗ್ತಾ ಹೋಗುತ್ತೆ, ಆ ಲೆವೆಲ್ಗೆ ಕಮಿಟ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಸೊ ಲೈಫ್ ಇಸ್ ಅ ಜರ್ನಿ, ಎಂಜಾಯ್ ಮಾಡಿ ಅಂಡ್ ಪ್ಲಸ್ ಕಷ್ಟಪಡಿ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ಮೈ ವಿಡಿಯೋ, and thank you so much. Peace guys.